ಗುಡ್ ಮಗ್ನೆ ನೈಸ್ ಅಂದ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ತೆ ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ಲ ಬಂದು ಮೊದಲನೇದಾಗಿ ನಮ್ಮಿರೋ ಧ್ರುವ ಆ್ಯಕ್ಷನ್ ಪ್ರಿನ್ಸ್ ನಾನು ಯಾವತ್ತೂ ನನ್ನ ತಮ್ಮ ಓಕೆ ನಡೀತಾ ಇರ್ತದೆ ನಂದು ನಿಂದು ನಡೀತಾ ಇರ್ತದೆ ಬಿಡ ಮಗನೆ ರಮೇಶ್ ಸರ್ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ ಬಾಬಾ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು ಎಷ್ಟು ಶುದ್ಧ ಮಾತಾಡೋಕೆ ಬಾಬಾ ಬಗ್ಗೆ ಮಾತಾಡಬೇಕಂದ್ರೆ ಅಷ್ಟು ಹಂಬಲ್ ಆ್ಯಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ಗೆ ಹೋಲಿಸ್ತಿದ್ದೆ ತುಂಬ ಶಿವಣ್ಣ ಯಾವಾಗಲೂ ಅಷ್ಟೇ ಮೊದಲನೇದಾಗಿ ಅಣ್ಣ ಅಂತ ನೆನೆಸ್ಕೊಂಡ ತಕ್ಷಣ ಇವತ್ತು ಹುಡ್ತಬ್ಬ ಅಣ್ಣ ವಿಶ್ ಹ್ಯಾಪಿ ಬರ್ಡೇ ಅಣ್ಣ ಗಾಡ್ ಬ್ಲೆಸ್ ಶಿವಣ್ಣ ಹ್ಯಾಪಿ ಬರ್ಡೇ ಅಣ್ಣ ಆ್ಯಂಡ್ ಅಷ್ಟು ಒಂಥರ ಹಸು ಮನಸ್ಸಿದ್ದಂಗೆ ಅವರು ಸೊ ಲೈಕ್ ಎ ಕಿಡ್ ಸೊ ಆಲ್ವೇಸ್ ಡೈರೆಕ್ಟರ್ ಆ್ಯಕ್ಟ್ರು ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ ರೀಶ್ಮಾ ಅವರು ಆ್ಯಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲವ್ಯದಲ್ಲಿ ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ಮು ಪ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ ಗಾಡ್ ಬ್ಲೆಸ್ ಮಗನೆ ದೇವ್ರನ್ನ ಒಳ್ಳೇದು ಮಾಡಲಿ ನಿಮಗೆ ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ ನಾನು ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್ ಈಗ್ಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ ಬಂಗಾರದಿಂದ, ಅಷ್ಟೇ ಸೇಮ್ ಶಿಲ್ಪಾ ಮ್ಯಾಮ್ ಸೇಮ್ ಹಂಗೆ ಇದ್ದಾರೆ. ಅದಕ್ಕೆ ಬರ್ತಾರೆ ನಮ್ಮ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ, ಅವರು ಶೋ ಮ್ಯಾನ್, ಅವ್ರು ಬರ್ತಾರೆ ಒಂದು ಶೋ ಮ್ಯಾನ್, ದ ಬಿಗ್ ಲೆಜೆಂಡ್ ಶೋ ಮ್ಯಾನ್. ಆ್ಯಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದ್ದೀವಿ. ಇವತ್ತು ತುಂಬ ಬಿಗ್ಗೆಸ್ಟ್ ಇದ್ರಲ್ಲಿ ತೊಗೊಂಡೋಗಿ ಟಾಪಲ್ಲಿ ತೊಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ KD. ಆ್ಯಂಡ್ ಅದಕ್ಕೆಲ್ಲ ಕಾರಣ ಅಂದರೆ ಕೆವಿನ್ ಪ್ರೊಡಕ್ಷನ್. ಯಾಕೆಂದ್ರೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು ನಾನು ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದರೆ ಫಸ್ಟು ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲೀಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದರೆ ಸಾರಿ, ಓಕೆ. ಒಂದು ತುಂಬ ಅರ್ಜಿರಬೇಕು ಅಂತೀವಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ಹೋಗಿ ತಲುಪಬೇಕು, ಇದೇ ಥರ ಮಾಡಬೇಕು ಅಂತ. ಆ ಥರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಆ್ಯಂಡ್ ಅವರ ಸಪೋರ್ಟಿಂದ ಮತ್ತು ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನು ತೊಗೊಂಡೋಗಿ ಈ ಮಟ್ಟಕ್ಕೆಲ್ಲ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ನಾವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬ ಬಿಗ್ ಇದರಲ್ಲಿ ತೊಗೊಂಡೋಗಿ ಲ್ಯಾಂಡ್ ಆಗಿದೆ ಅಂದರೆ ಸೊ ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಲವ್ ಯು. ಆ್ಯಂಡ್ ಇನ್ನು ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಈಸ್ ಮೈ ಬ್ರದರ್ ಆ್ಯಂಡ್ ಯಾವಾಗಲೂ ಜೊತೆಲೇ ಇರ್ತಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಹೆಡ್. ಇನ್ನು ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನು ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೂ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು, ಬಟ್ ಏನೇ ಆದ್ರೂ ಲಕ್ಷ್ಮಿ ಇಲ್ಲಿಂದ ಬರಬೇಕಲ್ವಾ? ಕರೆಕ್ಟ್, ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನು ಮಾತಾಡೋಕ್ಕೆ ಸಾಧ್ಯ? ಅಲ್ಲ, ನಿಮಗೆ ಯಾವುದು ತುಂಬ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲೀಷ, ಯಾವುದು ಕನ್ವೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದ್ದು ನಿಮಗೆ? ಇಲ್ಲ, ಆ ಥರ ನನಗೇನು ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ, ಅದು ನಾನು ಬಂದಿರೋದು ಹಳ್ಳಿಯಿಂದ, ನಾನು ಮಾತಾಡೋ ಸ್ಲ್ಯಾಂಗೇ ಆ ಥರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ, ಹಾ ಹಾ ಹೋ ಢಾ ಧಾ ಅಂತ ಹಿಂಗಿಲ್ಲ. ನಾನು ಹೇಳಿದೆ ನೋ, ನಾನು ಜನಪದ ಒಂಥರ, ನಾನು ಮಾತಾಡ್ತೀನಿ, ನಾನು ಮಣ್ಣಿನ ಮಗ, ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದು ಇದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದರೆ ನಾನು ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟಾಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಗೀಗ ನನಗೆ ಗೊತ್ತಿಲ್ಲ. ಯಾಕಂದರೆ ಎಸ್ ನನಗೆ ಐ ಡೋಂಟ್ ನೋ. ನಾನು ಓಪನಾಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಟ್ರೋಲ್ ಮಾಡ್ಕೋಬೋದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್. ನನಗೇನಾಗಬೇಕು, ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆರ್ಡೆಡ್ ನಾನು ಮಾತಾಡ್ತೀನಿ. ಸೊ ನಾನು ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನನಗೆ. ಯಾಕಂದರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವರು ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲೇ ಒಂಥರ ಆ ಇನ್ಸ್ಪೈರ್ ನಮಗೆ. ಮಾತಾಡ್ತಿದ್ವಿ ಅವ್ರು, ನೀವು ಹೇಳಿದ್ರು ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಆರಾ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನಿಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟಲ್ಲಿ ಬಂದರು, ನಾನು ಆಫೀಸಲ್ಲಿದ್ದೆ. ನಮ್ಮ ಗೌರವ್ ನನಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ. ಲಿಫ್ಟಲ್ಲಿ ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ನೋಡಿ, ಒಂದು ಹಾಫ್ ಶರ್ಟು, ಒಂದು ಫುಲ್ ಥರ ಸಿಲ್ಕ್ ಇದಿರ್ತಾರ, ಫುಲ್ ಇದೆಲ್ಲ ಇತ್ತು.
ಸೊ ಕೈ ನೋಡ್ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತವ್ರ ಸ್ಟೈಲು. ಸುಮ್ಮನೆ ಹಂಗೆ ಬಂದರೆ ಸಲಗ ಬಂದಂಗೆ ಬರ್ತಾರೆ, ಒಂಟಿ ಸಲಗ ಬಂದಂಗೆ. ಸೂಪರ್. ಸೊ ತುಂಬ ಇದಾಯ್ತು ನನಗೆ, ಯಾಕಂದರೆ ನಾನು ಅವ್ರ ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. ಸರ್ ಡಿಡ್ ಯು ನೋ ದಿಸ್ ಸರ್? ಹಿ ಇಸ್ ಸಂಜಯ್ ಅವ್ರ ಸರ್. ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. He sold the tickets in black Actually. for your of your film. Yeah. ಎಸ್, ಏನಕ್ಕಿಂದ್ರೆ ಅದಕ್ಕೆ ಬ್ಲ್ಯಾಕ್ ಶರ್ಟ್ ಹಾಕೊಂಡ್ ಬಂದ್ರು ಇವತ್ತು. ಕಳ್ನಾಯಕ್ ಟೈಮಲ್ಲಿ ನೀವು ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್, ಮಾಗಡಿ ರೋಡ್ ನಮ್ಮ ಪ್ರಮೋದ್ ಥಿಯೇಟರ್ ಇದೆ, ಪ್ರಮೋದ್ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ಸೊ ನನಗೆ ಡೈಲಿ ಸಿನಿಮಾ ನೋಡೋಕೆ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದರೆ ಡೇ 4 ಶೋ ನೋಡ್ತಾ ಇದ್ದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಿಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಬೇಕಾದ್ರೆ ನೀವು ಕೇಳ್ಬೋದಲ್ಲಿ 5 ಗಂಟೆ 6 ಗಂಟೆಗೆ ಟಿಕೆಟ್ ಯಾಕಂದ್ರೆ ಅದು 1 ವೀಕ್ ಫುಲ್ ಹಂಗೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, ಇನ್ನು 3 ಟಿಕೆಟ್ ಬ್ಲ್ಯಾಕ್ ಮಾಡ್ಬಿಟ್ಟು 1 ಟಿಕೆಟ್ ಹೋಗಿ ತಿರ್ಗಾ ಬೆಳಗ್ಗೆ ಬಂದು ಟಿಕೆಟ್ ತಗೊಳ್ಳೋಕೆ ಯಾಕಂದ್ರೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ಅಂದರೆ ಹೆಮ್ಮೆ, ನನಗೆ ನಾನೇ ಬೆನ್ ತಟ್ಕೊತೀನಿ. ಎಸ್, ಸೂಪರ್.